ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕಾದಂಬರಿ ಪರಿಚಯದೊಂದಿಗೆ ನಿಮ್ಮ ಎದುರಿಗೆ ಬಂದೇನ್ರಿ. ಆ ಕಾದಂಬರಿ ಇದು ಕಾದಂಬರಿ ಅಲ್ಲ, ಕಥಾ ಸಂಕಲನ. ಕಥೆಗಳ ಅಂದ್ರೆ ಒಂದು 10 ಅಥವಾ 12 ಕಥೆಗಳ ಸಂಕಲನ ಇದು. 10-12 ಕಥೆಗಳವರಿ ಈ ಪುಸ್ತಕದಾಗ. 15 ಕಥೆಗಳ ಕಥಾ ಸಂಕಲನ ಇದು. ಇದು ಸಮಸ್ಯೆಯ ಮಗು. ಪುಸ್ತಕದ ಹೆಸರು ಸಮಸ್ಯೆಯ ಮಗು. ಇದನ್ನು ಬರೆದವರು ತ್ರಿವೇಣಿಯವರು. ತ್ರಿವೇಣಿಯವರ ಸಮಸ್ಯೆಯ ಮಗು ಕಥಾ ಸಂಕಲನದ ಪರಿಚಯ ಮಾಡಿಕೊಡ್ಲಿಕ್ಕೆ ನಿಮ್ಮ ಎದುರಿಗೆ ಬಂದೇನ್ರಿ. ಎಂದಿನಂತೆ ತ್ರಿವೇಣಿಯವರ ಕಾದಂಬರಿ ಆಗಿರ್ಬೋದು ಅಥವಾ ಕಥಾ ಸಂಕಲನಗಳಾಗಿರ್ಬೋದು ಅದ್ಭುತ. ಯಾವುದೂ ಎಲ್ಲೂ ಬೇಜಾರಾಗಲಾರ್ದಂಗೆ ಭಾರಿ ಅರ್ಥವತ್ತಾಗಿ ಕಥೆಯನ್ನು ಹೆಣೆದು, ಆಮೇಲೆ ತ್ರಿವೇಣಿಯವರು ತುಂಬ ಜನಪ್ರಿಯರಾಗಿರೋದು ಯಾಕೆ ಅಂತಂದ್ರೆ ಮನೋವೈಜ್ಞಾನಿಕ ಕಾದಂಬರಿಗಳಿಗೆ. ಹಾಗಾಗಿ ಇಲ್ಲೂ ಕೂಡ ಈ ಒಂದು ಸಮಸ್ಯೆಯ ಮಗು ಪುಸ್ತಕದಲ್ಲಿ ಕೂಡ, ಈ ಸಮಸ್ಯೆಯ ಮಗು ಕಥಾ ಸಂಕಲನದಲ್ಲೂ ಕೂಡ ಕೆಲವೊಂದು ಮನೋವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಪಟ್ಟಂತ ಅವು ಅಂದ್ರೆ ನಾವು ಓದಿದಾಗ ಅದು ನೇರವಾಗಿ ಅದು ಮನೋವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅದ ಅಂತ ನಮ್ಗೆ ಅನಿಸದೇ ಇರ್ಬೋದ್ರಿ. ಆದ್ರೆ ಸೂಕ್ಷ್ಮವಾಗಿ ಅದನ್ನು ಒಂದು ಸ್ವಲ್ಪ ನೋಡಿದ್ರೆ, ಆ ಕಥೆಯನ್ನು ನೋಡಿದ್ರೆ ಅದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ಭಾರಿ ಸೂಕ್ಷ್ಮವಾಗಿ ತ್ರಿವೇಣಿಯವರು ಬರ್ದಾರ ಅಂತಂದು ಹೇಳಿ ನಮಗೆ ಗೊತ್ತಾಗ್ತದೆ. ಅದು ಸಮಸ್ಯೆಯ ಮಗು ಕಥಾ ಸಂಕಲನ. ಈ ಸಮಸ್ಯೆಯ ಮಗು ಕಥಾ ಸಂಕಲನದೊಳಗೆ ನನಗೆ ಇಷ್ಟವಾಗಿದ್ದಂಥ 15 ಕಥೆಗಳು ಭಾರಿ ಚಂದವ್ರಿ. ಅದ್ರಾಗ ನಾನು ಕೆಲವೊಂದು ಕಥೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ 15 ಕಥೆಗಳವ ಇಲ್ಲಿ ಈ ಸಮಸ್ಯೆಯ ಮಗು ಇದ್ರೊಳಗ. ಆಮೇಲೆ ಸಮಸ್ಯೆಯ ಮಗು ಅಂತಾನೆ ಇದಕ್ಕೆ ಯಾಕೆ ಈ ಕಥಾ ಸಂಕಲನಕ್ಕೆ ಹೆಸರು ಯಾಕೆ ಇಟ್ಟಾರಂದ್ರೆ, ಸಮಸ್ಯೆಯ ಮಗು ಈ ಕಥಾ ಸಂಕಲನದಲ್ಲಿ ಬರುವ ಒಂದು ಕಥೆ, ಮೊದಲನೇ ಕಥೆ. ಈ ಕಥಾ ಸಂಕಲನದ ಮೊದಲನೆಯ ಕಥೆ ಸಮಸ್ಯೆಯ ಮಗು. ಅದನ್ನೇ ಈ ಪುಸ್ತಕಕ್ಕೂ ಹೆಸರಿಟ್ಟಾರೆ, ಈ ಕಥಾ ಸಂಕಲನಕ್ಕೂ ಹೆಸರಿಟ್ಟಾರ್ರಿ. ಸಣ್ಣ ಕಥೆಗಳ ಕಥಾ ಸಂಕಲನ ಇದು ಸಮಸ್ಯೆಯ ಮಗು. ಖಂಡಿತವಾಗ್ಲೂ ನನಗೆ ಸಮಸ್ಯೆಯ ಮಗು ಕಥೆ ಕೂಡ ಭಾರಿ ಇಷ್ಟ ಆತ್ರಿ. ಸಮಸ್ಯೆಯ ಮಗು ಕಥೆ ಒಳಗೆ ಏನದ ಅಂದ್ರೆ, ಒಂದು ಮಗು ಇರ್ತದ. ಆ ಮಗುವನ್ನ ಅಂದ್ರೆ ಆ ತಂದೆ ತಾಯಿಗಳಿಗೆ ಆ ಮಗು ಹುಟ್ಟಿರ್ತದ. ಆ ಮಗು ಆದ್ಮೇಲೆ ಇನ್ನೊಂದು ಎರಡನೇ ಮಗು ಆದ್ಮೇಲೆ ಒಂದ್ ಸ್ವಲ್ಪ ಯಾಕೋ ಮೊದಲನೇ ಮಗುವಿನ ಕಡೆಗೆ ಗಮನ ಕಮ್ಮಿ ಆಗಿಬಿಡ್ತದ. ಆಗ ಅವ್ರು ಏನ್ ಅನ್ಕೊಂಡ್ಬಿಡ್ತಾರ ಅಂತಂದ್ರೆ, ಆಗ ಆ ಮೊದಲನೇ ಮಗು ಒಂಥರ ವಿಚಿತ್ರವಾಗಿ ವರ್ತನೆ ಮಾಡೋದು, ಅಥವಾ ಎರಡನೇ ಮಗುವನ್ನು ಕಂಡ್ರೆ ಭಾರಿ ಸಿಟ್ಟಿನಿಂದ ವರ್ತಿಸೋದು, ಅದಕ್ಕೆ ಹೊಡೆಯೋದು ಬಡಿಯೋದು ಮಾಡ್ತಿರ್ತದ್ರಿ. ಹಾಗಾಗಿ ಈ ಮೊದಲನೇ ಮಗುವಿನ ಮಾನಸಿಕ ಸಂತುಲನ ಕೆಟ್ಟ ಹೋಗ್ಯದ, ಇದು ಹುಚ್ಚಾಗ್ಯದ, ಇದು ಮಗು ಮೊದಲನೇ ಮಗು ಅಂತಂದು ಹೇಳಿ ಹಿಂಗೇನೋ ಮಗು ಆ ಗಂಡು ಹುಡುಗ ನನ್ನ ಮೊದಲನೇ ಮಗ ಹುಚ್ಚಾಗ್ಬಿಟ್ಟಾನ ಅಂತಂದು ಹೇಳಿ ಆ ತಂದೆ ತಾಯಿ ಅನ್ಕೊಂಡ್ಬಿಟ್ಟಿರ್ತಾರ. ಆದ್ರೆ ಒಬ್ರು ಇನ್ನೊಬ್ಬ ವ್ಯಕ್ತಿ ಅವ್ರ ಜೀವನದೊಳಗ ಬಂದಾಗ, ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಪರಿಚಯದಿಂದ ಆಗ ಅವ್ರು ಹೇಳ್ತಾರ್ರಿ, ಇಲ್ಲ ನಿಮ್ಮ ಮಗುಗೆ ಏನೂ ಆಗಿಲ್ಲ, ನಿಮ್ಮ ದೊಡ್ಡ ಮಗ ಹುಚ್ಚಲ್ಲ, ನೀವು ನಿಮ್ಮ ಒಂದು ವರ್ತನೆ ಒಳಗ ಬದಲಾವಣೆ ಆಗಿರೋದ್ರಿಂದ, ಆಮೇಲೆ ನೀವು ಆ ಮಗುವಿಗೆ ಎಷ್ಟು ಪ್ರೀತಿ ಕೊಡಬೇಕೋ, ಎಷ್ಟು ಕಾಳಜಿ ತೋರಿಸ್ಬೇಕೋ ಅಷ್ಟು ಕಾಳಜಿ ತೋರಿಸಿಲ್ಲ ಅನ್ನೋ ಕಾರಣಕ್ಕೆ ಅದು ಹಿಂಗಾಗಿದೆ. ಹೊರತಾಗಿ ಅದೇನು ಯಾವ ತೊಂದರೆನೂ ಅಲ್ಲ, ಯಾವ ಹುಚ್ಚಿಡ್ದಿಲ್ರಿ ನಿಮ್ಗೆ ಅಂತಂದು ಹೇಳಿ ಮಗುವಿನ ಮನಸ್ಸಿನ ಸೂಕ್ಷ್ಮ ಸಂವೇದನೆಗಳನ್ನ ಭಾರಿ ಅರ್ಥಪೂರ್ಣವಾಗಿ ಇದ್ರೊಳಗೆ ಬರ್ದಾರ್ರಿ ಸಮಸ್ಯೆಯ ಮಗು ಕಥೆ ಒಳಗ. ಆ ಕಥೆ ನಂಗೆ ಭಾಳ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಅಂತಂದ್ರೆ ಮಗಳ ಮನಸ್ಸಿನಾಗ ಒಂದು ಕುಟುಂಬ ಇರ್ತದೆ, ಭಾರೀ ಬಡತನದ ಕುಟುಂಬ. ಅದ್ರೊಳಗೆ ಏನು ಮಾಡ್ಬಿಡ್ತಾನ ಅಂತಂದ್ರೆ, ಅಪ್ಪ ಬೇರೆ ಏನು ಗತಿ ಇಲ್ಲಾರ್ದಂಗೆ ಇನ್ನು ಕಡೇ ನಿರ್ಧಾರವಾಗಿ ಇನ್ನೇನು ಬೇರೆ ದಾರಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ, ಒಂದು ಅಂದ್ರೆ ಅವನು ಯಾವುದೋ ಒಂದು ಸಂಕಷ್ಟದಿಂದ ಅಥವಾ ಸಾಲದ ಹೊರೆಯಿಂದ ಪಾರಾಗ್ಬೇಕಂತಂದು ಹೇಳಿ ತನ್ನ ಮಗಳನ್ನ ಯಾವುದೋ ಒಬ್ಬ ಮುದುಕನಿಗೆ, ಅಂದ್ರೆ ಭಾರಿ ಶ್ರೀಮಂತ ಮುದುಕನಿಗೆ ಮದುವೆ ಮಾಡಿ ಕೊಟ್ಬಿಡ್ತಾನ. ಆ ಮಗಳು ಎಷ್ಟು ಅಪ್ಪನನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾಳ ಅಂದ್ರೆ, ಎಷ್ಟು ಸಿಟ್ಟು ಬಂದ್ಬಿಡ್ತದ ಅಪ್ಪನ ಮೇಲೆ. ಸಹಜವಾಗಿ ಎಷ್ಟು ಸಿಟ್ಟು ಬರ್ತದ ಅಂತಂದ್ರೆ, ಏನಿದು ನಮ್ಮಪ್ಪ ತನ್ನ ಸಾಲದ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಹಿಂಗೆ ಮಾಡ್ಬಿಟ್ನಲ್ಲ, ನನ್ನನ್ನು ಯಾರೋ ಒಬ್ರು ಗಂಟು ಹಾಕ್ಬಿಟ್ನಲ್ಲ ಅಂತಂದು ಹೇಳಿ ಭಾರಿ ಸಿಟ್ಟು ಬರ್ತದ್ರಿ. ಆದರೂ ಕೂಡ ಮಗಳ ಮನಸ್ಸು ಕಡೆಗೆ ಹೆಂಗೆ ಅಪ್ಪನ ಒಂದು ಕಷ್ಟವನ್ನು ಕೇಳಿ, ತಾಯಿಯ ಕಷ್ಟವನ್ನು, ತಮ್ಮನ ಕಷ್ಟವನ್ನು ಕೇಳಿ ಹೆಂಗೆ ಮಗಳ ಮನಸ್ಸು ಚುರ್ರ ಅಂತದ ಅಂತಂದು ಹೇಳಿ ಭಾರಿ ಅದ್ಭುತವಾಗಿ ಮನಸ್ಸು ಮಿಡಿಯುವಂತಹ ಕಥೆ ಇದು ಮಗಳ ಮನಸ್ಸು. ಅದನ್ನು ಓದ್ರಿ. ಆಮೇಲೆ ಕೊನೆಯ ನಿರ್ಧಾರನೂ ಕೂಡ ಭಾರಿ ಮನ ಮಿಡಿಯುವಂತಹ ಕಥೆ.
ಮಗಳ ಮನಸ್ಸು ಇದ್ದಂಗೆ ಕೊನೆಯ ನಿರ್ಧಾರನೂ ಹಂಗೆ ಅದ. ಕೊನೆಯ ನಿರ್ಧಾರದೊಳಗೆ ಏನದ ಅಂದ್ರೆ ಕಥೆಯನ್ನು ಹೆಂಗೆ ಹೆಣದಾರ ತ್ರಿವೇಣಿಯವರು ಅಂತಂದ್ರೆ, ಅಂದ್ರೆ ಗಂಡ ಹೆಂಡತಿ ದೂರವಾಗಿ ಭಾಳ ವರ್ಷ ಆಗಿರ್ತದ್ರಿ. ಆಗ್ಲೇ ಭಾಳ ವರ್ಷದಿಂದ ಗಂಡ ಹೆಂಡತಿ ದೂರ ಇರ್ತಿರ್ತಾರ. ಏನೋ ಬಿಟ್ಬಿಟ್ಟಿರ್ತಾರೆ, ಏನೋ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದ ಗಂಡ ಹೆಂಡತಿ ದೂರ ಆಗಿರ್ತಾರ. ಅದಾದ್ಮೇಲೆ ಗಂಡ ಮತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ವಾಪಸ್ ಬರ್ತಾನ್ರಿ, 20 ವರ್ಷಗಳಕ್ಕಿಂತ ಹೆಚ್ಚು ಆದ್ಮೇಲೆ ಏನೋ ಹಿಂಗೆ ವಾಪಸ್ ಬರ್ತಾನ. ವಾಪಸ್ ಬಂದ್ಮೇಲೆ ಹೆಂಡತಿಗೆ ಒಂದು ಕ್ಷಣಕ್ಕೆ ಅನಿಸ್ತದ, ಯಾಕೆ ನಾನು ಯಾವತ್ತೋ ಮಾಡಿದ ತಪ್ಪನ್ನೇ ಅಥವಾ ಯಾವತ್ತೋ ಇದ್ದ ಸಿಟ್ಟನ್ನೇ ಇನ್ನೂ ಮುಂದುವರೆಸ್ಕೊಂಡು ಹೋಗ್ಬೇಕು, ಯಾಕೆ ಇವ್ರ ಜೊತೆ ನಾನು ಹೋಗ್ಲಿಕ್ಕೆ ಒಪ್ಪಬಾರ್ದು ಅಂದ್ರೆ ಗಂಡ ಹೇಳ್ತಾನ್ರಿ, ಬಾ ನೀ ನನ್ನ ಜೊತೆಗೆ ವಾಪಸ್ ಬಾ ಅಂತಂದೇಳಿ. ಹೆಂಡತಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾಳ. ಅವ್ರ ಜೊತೆಗೆ ಹೋದ್ರ, ನನ್ನ ಗಂಡನ ಜೊತೆಗೆ ನಾನು ಈಗ 20 ವರ್ಷ ಆದ್ಮೇಲೆ ವಾಪಸ್ ಹೋದ್ರೆ ಏನು ತಪ್ಪದ, ಆಗ ಯಾವಾಗೋ ಇನ್ನೂ ಹರೆಯದ ದಿನಗಳು, ಆಗಿನ್ನೂ ತಾರುಣ್ಯದ ದಿನಗಳೊಳಗೆ ಏನೋ ಒಂದು ಬಿಸಿ ರಕ್ತದಿಂದ ಯಾವುದೋ ಒಂದು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ, ಅದನ್ನೆಲ್ಲ ಬದಲಾಯಿಸಿ ಹೋದ್ರೆ ಏನು ತಪ್ಪದ ಅಂತ ಆಕೆ ಅನ್ಕೋತಾಳ. ಒಂದು ಕ್ಷಣಕ್ಕೆ ಆ ಒಂದು ವಿಚಾರ ಆ ಒಂದು ತಲೆಗೆ ಬರ್ತದ್ರಿ ಆಕೆಗೆ. ಆದರೆ ಮರುಕ್ಷಣವೇ ಗಂಡ ಹೇಳಿದ ಕೆಲವೊಂದು ಮಾತುಗಳನ್ನು ಕೇಳಿ ಆಕೆಗೆ ಗೊತ್ತಾಗ್ತದ, ಗಂಡ ತನ್ನ ಮೇಲಿನ ಪ್ರೀತಿಯಿಂದ ಕರೀಲಿಕ್ಕೆ ಬಂದಿಲ್ಲ, ಮುಂದೆ ಯಾವುದೋ ಒಂದು ಸ್ವಾರ್ಥ ಅದ, ಆ ಸ್ವಾರ್ಥಕ್ಕೋಸ್ಕರವಾಗಿ ನನ್ನ ಕರೀಲಿಕ್ಕೆ ಬಂದಾನಂತಂದು ಹೇಳಿ. ಹಾಗಾಗಿ ಹೆಂಡತಿ ಹೇಳ್ತಾಳ, ನಾನು ನಿನ್ನ ಜೊತೆಗೆ ಬರಂಗಿಲ್ಲ, ಇದೇ ನನ್ನ ಕೊನೆಯ ನಿರ್ಧಾರ, ದಯವಿಟ್ಟು ಹೊರಗೆ ಹೋಗ್ರಿ ಅಂತಂದು ಹೇಳಿ. ಅದೇ ಕೊನೆಯ ನಿರ್ಧಾರ. ಆ ಸ್ವಾರ್ಥ ಏನು, ಯಾಕೆ ಕರೀಲಿಕ್ಕೆ ಬಂದಿರ್ತಾನೆ ಗಂಡ ಅನ್ನೋದನ್ನು ದಯವಿಟ್ಟು ಕಥೆ ಓದಿ ನೀವು ತಿಳ್ಕೊಡ್ರಿ. ಭಾರಿ ಅದ್ಭುತವಾದಂಥ ಕಥೆ. ಆಮೇಲೆ ಇನ್ನೊಂದು 15ನೆಯ ಕಥೆ, ಈ ಕಥಾ ಸಂಕಲನದೊಳಗೆ ಬರುವಂತಹ ಕೊನೆಯ ಕಥೆ, 15ನೆಯ ಕಥೆ ಯಾವುದಂದ್ರೆ ನಾಯಿಬಾಲ ಡೊಂಕ್ ಅಂತ ಹೇಳ್ತಾರೆ. ನಾಯಿಬಾಲ ಡೊಂಕ್ ಅಂದ್ರೆ ಏನು ಮಾಡಿದ್ರು ಅಷ್ಟೇ ರೀ, ಅವ್ರು ಏನು ಬದಲಾಗಂಗಿಲ್ಲ ಅನ್ನುವಂಥ ಅರ್ಥದೊಳಗೆ ಹೇಳೋದು ನಾಯಿಬಾಲ ಅಂತಂದು ಹೇಳಿ ಕನ್ನಡದೊಳಗೆ. ಅದೇ ರೀತಿಯಾದಂಥ ಅರ್ಥ ಕೊಡುವಂಥ ಒಂದು ಕಥೆ ಅದ. ಅಂದ್ರೆ ಯಾವಾಗಿದ್ರೂ ಇಬ್ಬರು ಹೆಣ್ಮಕ್ಳು ಸದಾಕಾಲ ಬರೀ ಇನ್ನೊಬ್ರು ಮನೆ ಬಗ್ಗೆನೇ ವಿಚಾರ ಮಾಡೋದು, ಇನ್ನೊಬ್ರು ಮನೆ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಅಥವಾ ಇನ್ನೊಬ್ರು ಮನೆ ಬಗ್ಗೆ ಏನೇನೋ ಸುಳ್ಳು ಸುದ್ದಿಗಳನ್ನು ಹಬ್ಸೋದು, ಗಾಳಿ ಸುದ್ದಿಗಳನ್ನು ಹಬ್ಸೋದು, ಇನ್ನೊಬ್ರ ಬಗ್ಗೆ ಯಾವಾಗಿದ್ರೂ ಕೆಟ್ಟದ್ದನ್ನೇ ಹೇಳೋದು. ಈ ತರಹ ಒಂದು ಇಬ್ಬರು ಹೆಣ್ಮಕ್ಳು ಅದ್ರೊಳಗೆ ಇಬ್ಬರೊಳಗೆ ಮತ್ತು ಒಬ್ರು ವಿಪರೀತ ಅನಿಸುವಷ್ಟು ಇನ್ನೊಬ್ಬರ ಬಗ್ಗೆನೇ ಮಾತು, ಅದು ಬರೀ ಕೆಟ್ಟ ಮಾತು, ಇನ್ನೊಬ್ಬರ ಬಗ್ಗೆ ಸುತ್ತಮುತ್ತಲ ತಮ್ಮ ನೆರೆಹೊರೆಯವರ ಬಗ್ಗೆ ಬರೀ ಕೆಟ್ಟ ಮಾತು. ಆಮೇಲೆ ಯಾವಾಗಿದ್ರೂ ತಮ್ದು ಅನ್ನೋದು ಏನಿಲ್ಲ, ಬರೀ ಯಾವಾಗಿದ್ರು ಇನ್ನೊಬ್ರು ಮಾತೇ ಆಡೋದು, ಕೆಟ್ಟ ಮಾತೇ ಆಡೋದು, ಇನ್ನೊಬ್ರನ್ನ ಮೂದಲಿಸೋದು, ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅನ್ನೋದು. ಈ ರೀತಿ ಇಬ್ಬರು ಹೆಣ್ಣು ಮಕ್ಕಳ ಕಥೆ, ಅಂದ್ರೆ ತಮ್ಮಷ್ಟಕ್ಕೆ ತಾವಿರ್ಲಾರ್ದಂಗೆ ಬರೀ ಇನ್ನೊಬ್ರು ಕೇಡ್ ಬಯಸುವಂಥ ಇಬ್ಬರು ಹೆಣ್ಮಕ್ಳ ಕಥೆ ನಾಯಿಬಾಲ ಅನ್ನುವಂಥ ಕಥೆ ಒಳಗದ್ರಿ. ಅದ್ಭುತವಾದಂಥ ಕಥಾ ಸಂಕಲನ ತ್ರಿವೇಣಿ ಅವ್ರದ್ದು, ದಯವಿಟ್ಟು ಓದ್ರಿ. ಎಲ್ಲ 15 ಕಥೆಗಳು ಒಂದಕ್ಕಿಂತ ಒಂದು ವಿಶಿಷ್ಟವಾಗ್ಯಾವ, ಒಂದಕ್ಕಿಂತ ಒಂದು ಅದ್ಭುತವಾಗ್ಯಾವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಓದ್ರಿ ಅಂತ ಎಲ್ಲ ನೋಡುಗರಲ್ಲಿ ಕೇಳ್ಕೊಳ್ತೀನಿ ರೀ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ಧನ್ಯವಾದಗಳು, ನಮಸ್ಕಾರ.